ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಶ್ವೇತಾ ಸದಾಶಿವ ಗಸ್ತಿ. ಇವತ್ತು ಏನು ಮಾಡತ್ತೀನಂದ್ರೆ ಒಂದು ಚಿಕ್ಕಿ ಮಾಡಿ ತೋರಿಸ್ತೀನಿ ನೋಡಿರಿ. ಎಳ್ಳಿಂದ 1 ಕಪ್ ಎಳ್ಳು ತೊಗೊಂಡಿನಿ ರೀ, 1 ಕಪ್ ಸಕ್ಕರೆ ತೊಗೊಂಡಿನಿ ರೀ. ಸ್ವೀಟ್ ನೋಡ್ಕೊಂಡು ಹಾಕೊಳ್ಳೋದ್ರಿ. ನಮ್ಗೆ ಅದಕ್ಕೆ ಎಷ್ಟು ಹತ್ತೈತಿ ಅದು ನೋಡಿ ಹಾಕ್ಬೇಕು ರೀ. ನಾ ಒಂದು ಸಣ್ಣ ಕಪ್ ಸಕ್ಕರೆ ತೊಗೊಂಡಿನಿ. ಈಗ ಇದು ಕಡಾಯಿ ಒಳಗೆ ಹಾಕ್ತೀನಿ ನೋಡಿರಿ ಸಕ್ಕರೆ. ಎಲ್ಲ ಸಕ್ಕರೆ ಕರಗಿಸ್ಕೋಬೇಕು ರೀ. ಅದ್ರಾಗ 1 ಚಮಚೆ ತುಪ್ಪ ಹಾಕಾಕತ್ತೀನಿ ರೀ. ನಾವು ಎಣ್ಣೆ ಹಾಕೊಂಡ್ರೂ ಬರ್ತೈತಿ, ತುಪ್ಪ ಇದ್ರೆ ತುಪ್ಪ ಹಾಕೊಂಡ್ರೂ ಬರ್ತೈತಿ ರೀ. ಈಗ ಅದ್ರಾಗೆಲ್ಲ ಹಿಂಗೆ ಮಿಕ್ಸ್ ಮಾಡಿ ಕರಗಿಸ್ಕೋಬೇಕ್ರಿ. ಅದನ್ನು ಇದ್ರ ನೀರದು ಏನು ಹಾಕೋಬಾರ್ದು ರೀ. ಸಣ್ಣಂಗೆ ಉರಿ ಇಟ್ಕೇಸಿಂದ ಹಿಂಗೆ ಈ ರೀತಿ ಎಲ್ಲ ಕರಗಿಸ್ಕೋಬೇಕ್ರಿ. ಸಕ್ಕರೆ ಎಲ್ಲ ಕರದು ಪಾಕ ಬಿಡ್ತೈತಿರಲ್ಲ, ಆವಾಗ ಎಳ್ಳು ಹಾಕಿ ತಿರ್ಕೊಂಬಿಡಿದ್ರಿ. ಈಗ ಎಳ್ಳು ಹುರ್ಕೋತೀನಿ ನೋಡಿರಿ, ಸ್ವಲ್ಪ ತುಪ್ಪ ಹಚ್ಚಿ. ಅಂದ್ರೆ ಫ್ಲೇವರ್ ಚಲೋ ಬರ್ತೈತೆ ರೀ, ಟೇಸ್ಟ್ ತಿನ್ನಾಕೊಂಡು ಟೇಸ್ಟ್ ಆಗಿರ್ತಾವೆ ರೀ. ಅವು ಚಟಪಟ ಅನ್ನೋ ಮಟ ಒಂದು ಸ್ವಲ್ಪ ಹುರ್ಕೋಬೇಕ್ರಿ. ಈ ಚಳಿಗಾಲದಾಗ ಎಳ್ಳಿನ ಚಕ್ಕೆ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ರೀ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಭಾಳ ಇಷ್ಟ ಆಕ್ಕವ್ರಿ. ಎಳ್ಳು ಕಾವಲ ಅದಕ್ಕೆ ಈ ರೀತಿ ಮಾಡ್ಕೊಂಡು ತಿನ್ಬೇಕು ರೀ. ಈಗ ನೋಡಿರಿ ಹಿಂಗಾಗೈತ್ರಿ, ಅದ ಕರ್ಗಾಕೆ ಬಂದೈತಿ. ಮೊದಲಕ್ಕೆ ಹಿಂಗೆಲ್ಲ ಸಕ್ಕರೆ ಗಟ್ಟಿ ಆದಂಗೆ ಆಗಿ ಬಿಡ್ತೈತ್ರಿ ಅದ. ನೋಡಿರಿ ಕಡೆ ಎಳ್ಳೆಲ್ಲ ಹುರ್ಕೊಳತ್ತೇನು. ಈಗ ನೋಡಿರಿ ಬಿಟ್ಟು ಆದೈತಿ ಅದು ಪಾಕ. ಭಾಳ ಉರಿ ಒಟ್ಟು ಜೋರು ಇಡಬಾರ್ದು ರೀ ಇದಕ್ಕೆ, ಅಂದರೆ ಎಲ್ಲ ಹೊತ್ತಿ ಹೋಗಿಬಿಡ್ತೈತ್ರಲ್ಲ. ಈ ತಟ್ಟೆಗೆ 1 ಚಮಚಿ ತುಪ್ಪ ಹಚ್ಚತ್ತೇನೆ ರೀ. ಅಂದ್ರೆ ಮಾಡಿದ್ರೆ ಹಾಕೊಂಡ್ಬಿಡೋದ್ರಿ. ಅಂದ್ರೆ ಬುಡಕೆಲ್ಲ ಹತ್ಕೊಳಂಗಿಲ್ಲ, ಪ್ಲೇನಾಗಿ ಬಂದುಬಿಡ್ತೈತೆ ರೀ. ಈಗ ನೋಡಿರಿ ಕರ್ಗೈತ್ರಿ ಎಲ್ಲ ಸಕ್ಕರೆ. ಈ ರೀತಿ ಎಲ್ಲ ಕರಗಿಸ್ಕೋಬೇಕ್ರಿ. ಇದನ್ನು ಪೂರ ಒಂದಿಟ್ಟು ಗಂಟೆ ಇರಬಾರ್ದು ರೀ. ಎಲ್ಲ ಕರಿತಂತ್ರ ಆವಾಗನ ಎಳ್ಸರೋದ್ರಿ ಇದ್ರಾಗ. ನೋಡಿರಿ ಈ ರೀತಿ ಆಗ್ಬೇಕ್ರಿ. ಈಗ ನೋಡಿರಿ ಎಲ್ಲ ಕರಗೈತ್ರಿ ಅದು. ಈಗ ಎಳ್ಳು ಹುರಿದಿರೋ ಅದ್ರಾಗ ಹಾಕಾಕತ್ತೇನೆ ರೀ. ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಈ ತಟ್ಟೆ ಮ್ಯಾಗೆಲ್ಲ ಹಿಂಗೆ ಹಾಕ್ಕೊಳತ್ತೇನೆ ನೋಡಿರಿ. ಹಿಂಗೆ ತಿಳುವಂಗೆ ಹಾಕೋಬೇಕ್ರಿ ಇದು. ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಹಾಕಾಕತ್ತೀನಿ ರೀ. ಹಿಂಗೆಲ್ಲ ತಿಳು ಮಾಡ್ಕೊಂಡು ನಾನು ಈ ಬಿಸಿ ಇರೋದ್ರೊಳಗನ ನಮಗೆ ಯಾವ ಸೈಜ್ ಬೇಕು ನೋಡ ಹಂಗೆ ಕಟ್ ಮಾಡ್ಕೋಬೇಕ್ರಿ ಇದನ್ನು. ಸುಮ್ಮನೆ ಹಿಂಗೆ ರೀ ಹಾಕೊಂಡ್ಬಿಟ್ರೆ ತಾವ ಮುರಿತಾವ್ರಿ ಅವು ಎಲ್ಲ ಗಟ್ಟಿ ಆದ ತಕ್ಷಣ. ನೋಡಿರಿ ಈ ರೀತಿ ಎಷ್ಟು ಬಾಯಾಗ ಪಳ್ಳಾಗಿರ್ತಾವ್ರಿ. ಇವ ಟೇಸ್ಟ್ನು ಹಂಗಾಗಿರ್ತಾವೆ ರೀ. ನೋಡಿರಿ ಎಲ್ಲನೂ ಬಂದವು ನೋಡಿರಿ ಗಟ್ಟಿಯಾಗಿ. ನೋಡಿರಿ ಮುರಿದು ತೋರಿಸ್ತಾನೆ ನಿಮಗೆ. ನೋಡಿರಿ ಒಳಗೆಲ್ಲ ಹೆಂಗೆ ಹತ್ಕೊಂಡವು. ಮಸ್ತ್ ಅಂದ್ರೆ ಮಸ್ತ್ ರುಚಿಯಾಗಿರ್ತಾವೆ ರೀ. ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಭಾಳ ಇಷ್ಟ ಆಕ್ಕವ್ರಿ. ಎಲ್ಲರಿಗೂ ತಿನ್ಬೋದು ರೀ ತಾವು. ನೋಡಿರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ನಾನು ಮಸ್ತ್ ಅಂದ್ರೆ ಮಸ್ತ್ ಬಂದವ್ರಿ. ನಿಮಗೂ ನಾ ಮಾಡಿದ್ದು ಹಿಂಗೆ ಚಕ್ಕೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.